ಒಂದು ಸುಂದರವಾದ ಹಳ್ಳಿಯಲ್ಲಿ ಲಕ್ಷ್ಮಿ ಅಜ್ಜಿ ಎಂಬ ಒಬ್ಬ ಒಳ್ಳೆಯ ಮನಸ್ಸಿನ ವೃದ್ಧೆ ವಾಸಿಸುತ್ತಿದ್ದರು. ಅವರ ಸಣ್ಣ ಮಣ್ಣಿನ ಮನೆ ಹಳ್ಳಿಯ ಅಂಚಿನಲ್ಲಿ ಇತ್ತು. ಮನೆಯ ಮುಂದೆ ದೊಡ್ಡ ಮಾವಿನ ಮರ, ಪಕ್ಕದಲ್ಲಿ ತುಳಸಿ ಕಟ್ಟೆ ಮತ್ತು ಸುತ್ತಲೂ ಹಸಿರು ಹೊಲಗಳು ಕಾಣಿಸುತ್ತಿದ್ದವು. ಅಜ್ಜಿ ದಿನವೂ ಬೆಳಿಗ್ಗೆ ಬೇಗ ಎದ್ದು ಮನೆಯ ಮುಂದೆ ಕೊಂಚ ನೀರು ಎರಚಿ ಸ್ವಚ್ಛ ಮಾಡುತ್ತಿದ್ದರು. ನಂತರ ದೇವರಿಗೆ ಪೂಜೆ ಮಾಡಿ ತಮ್ಮ ತೋಟದ ಕೆಲಸ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಮಳೆಯ ನಂತರದ ಬೆಳಿಗ್ಗೆ ಅಜ್ಜಿ ಮನೆಯ ಬಾಗಿಲಿನ ಮುಂದೆ ಒಂದು ಪುಟ್ಟ ಬೆಕ್ಕು ಕುಳಿತುಕೊಂಡಿತ್ತು. ಅದು ತುಂಬಾ ದುರ್ಬಲವಾಗಿತ್ತು ಮತ್ತು ಚಳಿಯಿಂದ ನಡುಗುತ್ತಿತ್ತು. ಅಜ್ಜಿ ಅದನ್ನು ನೋಡಿ ಮೃದುವಾಗಿ ಹೇಳಿದರು, "ಅಯ್ಯೋ ಪುಟ್ಟವನೇ, ನೀನು ಇಲ್ಲಿ ಏಕೆ ಕುಳಿತಿದ್ದೀಯಾ?" ಬೆಕ್ಕು ಮ್ಯಾವ್ ಮ್ಯಾವ್ ಎಂದು ಅಳುವಂತೆ ಮಾಡಿತು. ಅಜ್ಜಿಗೆ ಅದು ತುಂಬಾ ಕರುಣೆ ತಂದಿತು. ಅವರು ಅದನ್ನು ಮೃದುವಾಗಿ ಎತ್ತಿಕೊಂಡು ಮನೆಯೊಳಗೆ ತೆಗೆದುಕೊಂಡು ಹೋದರು. ಅಜ್ಜಿ ಸ್ವಲ್ಪ ಬಿಸಿ ಹಾಲು ಕೊಟ್ಟರು. ಬೆಕ್ಕು ಸಂತೋಷದಿಂದ ಹಾಲು ಕುಡಿದು ಅಜ್ಜಿಯ ಕಾಲುಗಳ ಬಳಿ ಕುಳಿತುಕೊಂಡಿತು. ಆ ದಿನದಿಂದ ಬೆಕ್ಕು ಅಜ್ಜಿಯ ಜೊತೆಗೆ ಇರಲು ಶುರು ಮಾಡಿತು. ಅಜ್ಜಿ ಅದಕ್ಕೆ ಚಿನ್ನಿ ಎಂದು ಹೆಸರು ಇಟ್ಟರು. ಚಿನ್ನಿ ತುಂಬಾ ಆಟವಾಡುವ ಬೆಕ್ಕಾಗಿತ್ತು. ಅದು ಕೆಲವೊಮ್ಮೆ ಅಜ್ಜಿಯ ಸುತ್ತಲೂ ಓಡಾಡುತ್ತಿತ್ತು. ಕೆಲವೊಮ್ಮೆ ಮಾವಿನ ಮರದ ಕೆಳಗೆ ಕುಳಿತು ಹಕ್ಕಿಗಳನ್ನು ನೋಡುತ್ತಿತ್ತು. ಹಳ್ಳಿಯ ಮಕ್ಕಳು ಶಾಲೆಯಿಂದ ಮನೆಗೆ ಬರುತ್ತಾ ಅಜ್ಜಿಯ ಮನೆ ಬಳಿ ನಿಂತು ಚಿನ್ನಿಯ ಜೊತೆ ಆಟವಾಡುತ್ತಿದ್ದರು. ಅಜ್ಜಿ ಅವರಿಗೆ ಕಥೆಗಳು ಹೇಳುತ್ತಿದ್ದರು. ಮಕ್ಕಳು ಅಜ್ಜಿಯ ಕಥೆ ಕೇಳಿ ತುಂಬಾ ಸಂತೋಷ ಪಡುತ್ತಿದ್ದರು. ಒಂದು ರಾತ್ರಿ ಅಜ್ಜಿ ಮಲಗಿದ್ದಾಗ ಮನೆಯೊಳಗೆ ಒಂದು ಇಲಿ ಓಡಾಡಲು ಶುರು ಮಾಡಿತು. ಇಲಿ ಅಡಿಗೆ ಮನೆಯಲ್ಲಿ ಇರುವ ಧಾನ್ಯಗಳನ್ನು ಕಚ್ಚಲು ನೋಡುತ್ತಿತ್ತು. ಆಗ ಚಿನ್ನಿ ಅದನ್ನು ಗಮನಿಸಿತು. ಅದು ನಿಧಾನವಾಗಿ ಇಲಿಯ ಹಿಂದೆ ಹೋಗಿ ಮ್ಯಾವ್ ಎಂದು ಜಿಗಿದು ಇಲಿಯನ್ನು ಓಡಿಸಿತು. ಅಜ್ಜಿ ಎದ್ದು ಏನಾಯಿತು ಎಂದು ನೋಡಿದಾಗ ಇಲಿ ಓಡಿ ಹೋಗಿದ್ದು ಕಂಡಿತು. ಚಿನ್ನಿ ಅವರ ಬಳಿ ಬಂದು ಮೃದುವಾಗಿ ಕುಳಿತುಕೊಂಡಿತು. ಅಜ್ಜಿ ನಗುತ್ತಾ ಹೇಳಿದರು, "ಚಿನ್ನಿ, ನೀನು ನಮ್ಮ ಮನೆಗೆ ಕಾವಲುಗಾರನಾಗಿದ್ದೀಯಲ್ಲ." ಆ ದಿನದಿಂದ ಅಜ್ಜಿಗೆ ಚಿನ್ನಿ ಕೇವಲ ಒಂದು ಬೆಕ್ಕು ಮಾತ್ರವಲ್ಲ, ಒಳ್ಳೆಯ ಸ್ನೇಹಿತನಾಯಿತು. ಅಜ್ಜಿ ಎಲ್ಲಿಗೆ ಹೋದರೂ ಚಿನ್ನಿ ಅವರ ಹಿಂದೆ ಹೋಗುತ್ತಿತ್ತು. ಹೊಲಕ್ಕೆ ಹೋದಾಗಲೂ ಅದು ಅವರ ಜೊತೆ ಇರುತ್ತಿತ್ತು. ಹಳ್ಳಿಯ ಜನರು ಕೂಡ ಅಜ್ಜಿ ಮತ್ತು ಚಿನ್ನಿಯ ಸ್ನೇಹ ನೋಡಿ ಆಶ್ಚರ್ಯಪಡುತ್ತಿದ್ದರು. ಅಜ್ಜಿ ಒಂಟಿಯಾಗಿರಲಿಲ್ಲ, ಏಕೆಂದರೆ ಚಿನ್ನಿ ಯಾವಾಗಲೂ ಅವರ ಜೊತೆ ಇತ್ತು. ಕಾಲ ಕಳೆದಂತೆ ಚಿನ್ನಿ ದೊಡ್ಡ ಬೆಕ್ಕಾಯಿತು. ಆದರೆ ಅದು ಅಜ್ಜಿಯ ಮೇಲೆ ಇರುವ ಪ್ರೀತಿ ಎಂದಿಗೂ ಕಡಿಮೆಯಾಗಲಿಲ್ಲ. ಪ್ರತಿದಿನ ಸಂಜೆ ಅಜ್ಜಿ ಮನೆಯ ಮುಂದೆ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಿದ್ದರು. ಅವರ ಪಕ್ಕದಲ್ಲಿ ಚಿನ್ನಿ ಶಾಂತವಾಗಿ ಕುಳಿತಿರುತ್ತಿತ್ತು. ಆ ಹಳ್ಳಿ ಜನರು ಹೇಳುತ್ತಿದ್ದರು, "ಒಳ್ಳೆಯ ಮನಸ್ಸು ಇದ್ದರೆ ಪ್ರಾಣಿಗಳು ನಮ್ಮ ಸ್ನೇಹಿತರಾಗುತ್ತಾರೆ." ನೀತಿ: ಪ್ರೀತಿ ಮತ್ತು